ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಚಂದ್ರಮೋಹನ್ ರವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇನ್ನು ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದು ಶಾಂತಿಪುರ ಗ್ರಾಮ ಪಂಚಾಯಿತಿಯನ್ನು ಈ ಬಾರಿ ಬಿಜೆಪಿ ಪಕ್ಷ ತನ್ನ ತೆಕ್ಕೆಗೆ ಪಡೆದುಕೊಂಡಿತ್ತು. ಇನ್ನು ಶಾಂತಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 31 ಸದಸ್ಯರಿದ್ದು ಅದರಲ್ಲಿ ಬಿಜೆಪಿಯ ಚಂದ್ರಮೋಹನ್ ರವರು 17 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮಧುಸೂದನ್ ರವರು 14 ಮತ ಪಡೆದು ಪರಾಭವಗೊಂಡರು. ಇನ್ನು ಶಾಂತಿಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಚಂದ್ರಮೋಹನ್ ರವರಿಗೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಶುಭ ಕೋರಿದ್ರು. ಇನ್ನು ಸ್ಥಳದಲ್ಲಿ ಬಿಜೆಪಿ ಮುಖಂಡರಾದ ಹೊಸರೋ ಶ್ರೀನಿವಾಸ್ ರೆಡ್ಡಿ, ಚಿಕ್ಕನಾಗಮಂಗಲ ಗುರು, ಶಾಂತಿಪುರ ಕೇಬಲ್ ಚಂದ್ರು, ಪಂಚಾಯಿತಿ ಸದಸ್ಯರಾದ ಎಸ್ ಚಂದ್ರ, ಪದ್ಮಾ ದೊಡ್ಡಯ್ಯ, ನಾರಾಯಣ್, ಮುಖಂಡರಾದ ರಾಯಚಂದ್ರ ಪ್ರವೀಣ್ ಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಮೊದಲಿಗೆ ಶಾಂತಿಪುರ ಗ್ರಾಮ ಪಂಚಾಯಿತಿಯ ನೂತನವಾಗಿ ಚೇರ್ಮನ್ ಆಗಿ ಆಯ್ಕೆಯಾದಂಥ ಚಂದ್ರಮೋಹನ್ ಅವರಿಗೆ ಅಭಿನಂದನೆಗಳು. ಎಲ್ಲರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ನಮ್ಮ ಈ ಭಾಗದ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇದು ಈ ಒಂದು ಜಯ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸಂದಂಥ ಜಯ. ಇದು ಏನು ಕಳೆದ 2 ಬಾರಿ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದಂಥ ಈ ಪಂಚಾಯಿತಿ ಅವರ ಒಂದು ಅಭಿವೃದ್ಧಿ ಕಾರ್ಯಗಳ ಕುಂಠಿತವನ್ನು ನೋಡಿ ಸುಮಾರು 3-4 ಜನ ಮೆಂಬರ್ಗಳು ನಮ್ಮ ಪಕ್ಷಕ್ಕೆ ಇವತ್ತು ಮತವನ್ನು ಹಾಕಿ ನಮ್ಮ ಚಂದ್ರಮೋಹನ್ ಅವರನ್ನು ಜೈಬೇರಿಗೊಳಿಸಿದ್ದಾರೆ. ಎಲ್ರಿಗೂ ಏನು ಈ ನಮ್ಮ ಪಂಚಾಯಿತಿಯ ನಮ್ಮ ಪಕ್ಷದ ಪರವಾಗಿರುವಂಥ ಅಭ್ಯರ್ಥಿಗೆ ವೋಟ್ ಹಾಕಿದಂಥ ಎಲ್ಲ ಮೆಂಬರ್ಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲ ಇದ್ದು ಕೂಡ ಇವತ್ತು ಆಗಿದೆ ಅಂದರೆ ನಿಮಗೆ ಎಲ್ರಿಗೂ ಅಲ್ಲ, ಎಲ್ಲ ಅವರ ಸರ್ಕಾರ ಇತ್ತು, ಶಾಸಕರಿದ್ದಾರೆ, ಇಲ್ಲಿ ಎಲ್ಲ ಇದ್ಕೊಂಡು ಈಗ ಆಗಿದೆ ಅಂದರೆ ನೀವೇ ಯೋಚನೆ ಮಾಡಬೇಕು. ಅದನ್ನು ನಾವು ಹೇಳೋಂಗಿಲ್ಲ, ನೀವೇ ಯೋಚನೆ ಮಾಡಬೇಕು. ಯಾಕೆ ಇಲ್ಲಿ ಪಂಚಾಯತಿ ಏನು ಸದಸ್ಯರು ಯಾಕೆ ಈ ನಮ್ಮ BJP ಅಭ್ಯರ್ಥಿಗೆ ಬೆಂಬಲ ಕೊಟ್ಟರು ಅಂತ ನೀವೇ ಯೋಚನೆ ಮಾಡಬೇಕು. ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಒಂದು ಸ್ಟಾರ್ಟಿಂಗಲ್ಲಿ BJP ಅಧ್ಯಕ್ಷರೇ ಗೆದ್ಕೊಂಡು ಬಂದರು, ಶ್ರೀಮತಿ ಪದ್ಮಾ ದೊಡ್ಡಯ್ಯವರು. ಆಮೇಲೆ ಕಾಂಗ್ರೆಸ್ ಅವರು
2 ಟೈಮ್ ಚೇರ್ಮನ್ ಆಗಿದ್ದಾರೆ. ಸರಿಯಾಗಿ ಡೆವಲಪ್ಮೆಂಟ್ಗಳು ಯಾವುದು ಮಾಡಿಲ್ಲ ಅಂತ ಉದ್ದೇಶದಲ್ಲಿ ಎಲ್ಲ ಅವ್ರ ಕಡೆ ಇರೋರು ನಮ್ಮ ಕಡೆ ಇರೋರು ಎಲ್ಲರೂ ಸೇರಿ ಓಟ್ ಹಾಕಿ ನಾವು ವಿನ್ ಆಗಿದ್ದೀವಿ. ಇವಾಗ ಏನೇನು ಪ್ರಾಬ್ಲಮ್ ಇದೆಯೋ ಅದು ನೋಡ್ಬೇಕು. ನಾವು ಅಭಿವೃದ್ಧಿ ಕೆಲಸಗಳ ಮೇಲೆ ಟಾರ್ಗೆಟ್ ಮಾಡಬೇಕು. ಇದರಲ್ಲಿ ಪಕ್ಷ ಅದು ಇದು ಏನು ನೋಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಎಲ್ಲರಿಗೂ ಎಲ್ಲ ಕೆಲಸಗಳು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀವಿ. 1 ತಿಂಗಳು ಸಿಕ್ಕಿದ್ರೆ ನಮ್ಗೆ ಏನು ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು, ನಾನು 3ನೇ ಟೈಮ್ ಇವಾಗ ನಿಂತಿರೋದು. 3 ಟೈಮು ನಮ್ಮ ಜೊತೆಯಲ್ಲಿ ನಾನು ಇದ್ದೀನಿ ಅಂತ ನಮ್ಮ ಸದಸ್ಯರು ಎಲ್ಲ ನಮ್ಮ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರಿಲ್ಲ ಅಂದರೆ ಚಂದ್ರಮೋಹನ್ ಇಲ್ಲ, ಅಧ್ಯಕ್ಷರಾಗಿ ಆಗಿ ಚಾನ್ಸಸ್ಸೇ ಇಲ್ಲ. ಅವರಿಂದನೇ ನಾವು ಆಗಿರೋದು. ಅವರೆಲ್ಲರಿಗೂ ಏನು ನಾನು ಸಪೋರ್ಟ್ ಮಾಡಬೇಕೋ, ಅವರ ಅಭಿವೃದ್ಧಿ ಕೆಲಸಗಳು ಏನು ನಾನು ಮಾಡಬೇಕೋ ಅದ್ರ ಜೊತೆಯಲ್ಲಿದ್ದು ಕೈ ಸೇರಿಸ್ಕೊಂಡು ನಾನು ಡೆವಲಪ್ಮೆಂಟ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.